4-5 ಸಲ ಗೆದ್ದು ಅನೇಕ ಹಿರಿಯ ಶಾಸಕರನ್ನ ನಿರ್ಲಕ್ಷಿಸಿ ಮತ್ತೆ ಮತ್ತೆ ಅದೇ ಮುಖಗಳಿಗೆ ಮಣೆ ಹಾಕ್ತಾ ಇರುವುದು ನಿಜ ಜನನಾಯಕರನ್ನ ತುಳಿತಲೇ ಬರ್ತಿದ್ದಾರೆ ಎಂಬ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರೆಲ್ಲರೂ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಪೊಂಗಸ್ತಾಗಿ ಅಧಿಕಾರ ಉಂಡು ಕೂತಿರೋದು. ನಾವು ನಿರಂತರವಾಗಿ ಗೆಲ್ತಾ ಬಂದ್ರು ಇವರ ಮಧ್ಯೆ ಕಳೆದು ಹೋಗ್ತಿದೀವಿ ಅಂತ ಹಿರಿಯ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಯತೀಂದ್ರ ಅವರಂತೂ ಕುಟುಂಬದ ರಾಜಕಾರಣದ ಹೊಸ ಕೂಸು. ಜನರ ಪ್ರೀತಿ ವಿಶ್ವಾಸ ಗಳಿಸಿ ಪಕ್ಷ ಸೇವೆ ಮಾಡ್ತಾ 4-5 ಸಲ ಗೆದ್ದು ಬಂದವರಿಗೆ ಬೆಲೆಯೇ ಇಲ್ಲದಂತಾಗಿದೆ. ಮತ್ತೆ ಮತ್ತೆ ಹಳಬರನ್ನೇ ಮಂತ್ರಿ ಮಾಡೋದಾದ್ರೆ ನಾವ್ ಯಾಕೆ ಪಕ್ಷದಲ್ಲಿ ಇರಬೇಕು ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಭಿನ್ನಮತ ಬಂಡಾಯ ಭುಗಿಲೇಳುವುದು ಖಚಿತ ಎನ್ನಲಾಗ್ತಾ ಇದೆ. ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಹೊಸ ಪ್ಯಾಕ್ ನಲ್ಲಿ ಹಳೆ ಪ್ರಾಡಕ್ಟ್ ಎಂಬಂತಾಗಿದೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ರೋಶ ಅಸಮಾಧಾನವನ್ನ ಮೂಡಿಸಿದೆ. 4-5 ಸಲ ಗೆದ್ದು ಅನೇಕ ಹಿರಿಯ ಶಾಸಕರನ್ನ ನಿರ್ಲಕ್ಷಿಸಿ ಮತ್ತೆ ಮತ್ತೆ ಅದೇ ಮುಖಗಳಿಗೆ ಮಣೆ ಹಾಕ್ತಾ ಇರೋದು ಕಾಂಗ್ರೆಸ್ ಶಾಸಕರ ವಲಯದಲ್ಲಿ ತೀವ್ರ ಬೇಸರವನ್ನ ಮೂಡಿಸಿದೆ. ನಮ್ಮ ಪಕ್ಷ ಅಧಿಕಾರ ಎಂದ್ರೆ ಕೆಲವರು ಅನುಭವಿಸುವ ಪರಿಕರವಾಗಿ ಹೋಗಿದೆ. ಕೆಲವು ಜನರ ಕಪಿಮುಷ್ಟಿಯಲ್ಲಿ ಸಿಲುಕಿದೆ. ಹಣವಂತರು ಭದ್ರವಾಗಿ ಅಧಿಕಾರವನ್ನ ಕೈಲಿಡ್ಕೊಂಡು ಕೂತಿದ್ದಾರೆ. ಅವರಿಂದ ಆಚೆಗೆ ಯಾರು ಬೆಳಿಬಾರದು ಎಂಬಂತೆ ವರ್ತಿಸ್ತಾ ಇದ್ದಾರೆ. ನಿಜ ಜನನಾಯಕರನ್ನ ತುಳಿತಲೇ ಬರ್ತಿದ್ದಾರೆ ಎಂಬ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿರುವ ಸಚಿವರೆಲ್ಲರೂ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಪೊಗದಸ್ತಾಗಿ ಅಧಿಕಾರ ಉಂಡು ಕೂತಿರೋರು. ಮತ್ತೆ ಮತ್ತೆ ಇವರಿಗೆ ಮನ್ನಣೆ ನೀಡಿ ಪಕ್ಷದ ಹೈಕಮಾಂಡ್ ತಪ್ಪು ಮಾಡ್ತಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗುತ್ತದೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಡಿಕೆ ಸಂಪುಟದಲ್ಲಿ ಸೇರಿರುವವರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಯುಟಿ ಖಾದರ್ ಹೊರತುಪಡಿಸಿ ಉಳಿದವರೆಲ್ಲ ಹಳಬ್ರೆ. ಯುಟಿ ಖಾದರ್ ಕೂಡ ಅಧಿಕಾರ ಇಲ್ಲದೆ ಕುಳಿತವರೇನಲ್ಲ. ವಿಧಾನಸಭೆಯಲ್ಲಿ ಸ್ಪೀಕರ್ ಸ್ಥಾನದಲ್ಲಿದ್ದವರು. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದವರು. ಇನ್ನು ಯತೀಂದ್ರ ಅವರಂತೂ ಕುಟುಂಬದ ರಾಜಕಾರಣದ ಹೊಸ ಕೂಸು. ಇನ್ನು ಇಷ್ಟು ದಿನ ಶಾಡೋ ಸಿಎಂ ಸ್ಥಾನದಲ್ಲಿದ್ದ ಅವರು ಅಪ್ಪನ ಹೆಸರಿನಲ್ಲಿ ಮುಖ್ಯಮಂತ್ರಿ ಮಂಡಲವನ್ನ ಸೇರಿದ್ದಾರೆ. ಹೀಗಾಗಿ 14 ಮಂದಿಯೂ ಉದ್ಯಮ ವ್ಯಾಪಾರ ಸಾಮ್ರಾಜ್ಯ ಕಟ್ಟಿ ಕೂತಿರೋರು. ಕುಟುಂಬದ ರಾಜಕಾರಣದ ಬಲಿಷ್ಠ ಹಿನ್ನೆಲೆ ಹೊಂದಿರೋರೇ ಆಗಿದ್ದಾರೆ. ಜನರ ಪ್ರೀತಿ ವಿಶ್ವಾಸ ಗಳಿಸಿ ಪಕ್ಷ ಸೇವೆ ಮಾಡ್ತಾ 4-5 ಸಲ ಗೆದ್ದು ಬಂದವರಿಗೆ ಬೆಲೆಯೇ ಇಲ್ಲದಂತಾಗಿದೆ. ಈಗಿನ ಸಂಪುಟ ನೋಡಿದ್ರೆ ಮುಂದಿನ ಹಂತದ ಸಂಪುಟದ ವಿಸ್ತರಣೆಯ ಬಗ್ಗೆಯೂ ನಾವು ಸಚಿವ ಸ್ಥಾನದ ವಿಶ್ವಾಸ ಇರಿಸಿಕೊಳ್ಳುವಂತಿಲ್ಲ. ಇವರಿಗಿಂತ ಬಲಿಷ್ಠರು ಉಳಿದ 18-19 ಸ್ಥಾನಗಳಿಗೆ ಕಾದು ಕುಳಿತಿದ್ದಾರೆ. ನಾವು ನಿರಂತರವಾಗಿ ಗೆಲ್ತಾ ಬಂದ್ರು ಇವರ ಮಧ್ಯೆ ಕಳೆದು ಹೋಗ್ತಿದ್ದೀವಿ ಅಂತ ಹಿರಿಯ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬೇಸರ ಮುಂದಿನ ಹಂತದ ವಿಸ್ತರಣೆ ನಂತರ ಬಂಡಾಯವಾಗಿ ಪರಿವರ್ತನೆಯಾದ್ರೂ ಆಶ್ಚರ್ಯ ಇಲ್ಲವಂತಾಗಿದೆ. ಜೊತೆಗೆ ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದ ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ, ಶಿವಾನಂದ ಪಾಟೀಲ್, ಎಸ್.ಎಸ್. ಮಲ್ಲಿಕಾರ್ಜುನ, ಶರಣಬಸಪ್ಪ, ದರ್ಶನಾಪುರ್, ಸಂತೋಷ್ ಲಾಡ್ ಅವರನ್ನ ಸಂಪುಟದಿಂದ ಹೊರಗಿಟ್ಟಿರೋದು ಅವರ ಬೆಂಬಲಿಗರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದ್ದು ತಮ್ಮ ನಾಯಕರ ತಾಳ್ಮೆಗೆ ತಲೆದೂಗಿ ಮೌನವಾಗಿ ಕುಳಿತಿದ್ದಾರೆ. ಮುಂದಿನ ಹಂತದಲ್ಲಿ ಅವಕಾಶ ಸಿಗಬಹುದು ಎನ್ನುವ ಕಾರಣಕ್ಕೆ ಸಚಿವ ಸ್ಥಾನ ಕಳೆದುಕೊಂಡವರೆಲ್ಲ ಅಸಮಾಧಾನವನ್ನ ನುಂಗಿಕೊಂಡು ಸುಮ್ಮನಿದ್ದಾರೆ. ಆಗಲೂ ಮಂತ್ರಿ ಸ್ಥಾನ ದೊರಕದಿದ್ರೆ ಬಂಡಾಯ ಏಳಲು ತಯಾರಿಯನ್ನು ಕೂಡ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಜಾತಿವಾರು ಪ್ರದೇಶವಾರು ಪ್ರಾತಿನಿಧ್ಯ ನೀಡುವ ನೆಪದಲ್ಲಿ ಈಗ ಒಕ್ಕಲಿಗ, ದಲಿತ, ಲಿಂಗಾಯತ, ಹಿಂದುಳಿದವರು ಲೆಕ್ಕದಲ್ಲಿ ಮತ್ತೆ ಹಳಬರನ್ನ ಮಂತ್ರಿ ಮಾಡಿರುವಾಗ ನಮ್ಮನ್ನ ಯಾವ ಕಾರಣಕ್ಕೆ ಸಂಪುಟದಿಂದ ಹೊರಗಿಡಲಾಯಿತು ಎಂಬ ಕಾರಣವನ್ನ ನಮಗೆ ತಿಳಿಸಬೇಕು ಅಂತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬಳಿ ಕೆಲ ನಿರ್ಗಮಿತ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದಾಗ ಅವರು ಹೈಕಮಾಂಡ್ ಬಳಿ ಬೆರಳು ತೋರಿಸಿ ಸುಮ್ಮನಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು 4-5 ಸಲ ಗೆದ್ದ ಹಿರಿಯ ಶಾಸಕರನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆಯೂ ಮುನಿಸು ವ್ಯಕ್ತವಾಗುತ್ತಿದ್ದು ಮತ್ತೆ ಮತ್ತೆ ಹಳಬರನ್ನೇ ಮಂತ್ರಿ ಮಾಡೋದಾದ್ರೆ ನಾವ್ ಯಾಕೆ ಪಕ್ಷದಲ್ಲಿ ಇರಬೇಕು ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಎನ್ನಲಾಗ್ತಾ ಇದೆ. ಮುಂಬರುವ ಸಂಪುಟ ವಿಸ್ತರಣೆ ವೇಳೆ ಹೊಸಬರಿಗೆ ಮಣೆ ಹಾಕದೆ ಮತ್ತೆ ಮತ್ತೆ ಹಳಬರನ್ನೇ ಸಂಪುಟಕ್ಕೆ ತೆಗೆದುಕೊಂಡ್ರೆ ಭಿನ್ನಮತ ಬಂಡಾಯ ಭುಗಿಲೇಳುವುದು ಖಚಿತ ಎನ್ನಲಾಗ್ತಾ ಇದೆ. ಇದನ್ನೆಲ್ಲ ಡಿಕೆಶಿ ಹೇಗೆ ಮ್ಯಾನೇಜ್ ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.